ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ನಾನು ಕೂಡ ಇವತ್ತು ಫಸ್ಟ್ ಟೈಮ್ ಈ ಥರ ಬ್ರೆಡ್ಡನ್ನು ಮನೆಯಲ್ಲೇ ಮಾಡಿದ್ದೀನಿ. ಯಾಕಂದರೆ ನಾನು ಫಸ್ಟ್ ಟೈಮ್ ಮಾಡಬೇಕಂದ್ರೆ ಏನೋ ಒಂಥರ ಕುತೂಹಲ ಇರುತ್ತೆ, ಹೇಗೆ ಬರುತ್ತೆ ಹೇಗಿಲ್ಲ ಅಂತ. ಬಟ್ ತುಂಬ ಚೆನ್ನಾಗಿ ಬಂತು. ಆದರೆ ನಾನು ಮಾಡಿರುವಂಥ ಒಂದು ಟಿಪ್ಸ್ಗಳನ್ನು ನೋಡ್ಕೊಂಡು ಬನ್ನಿ. ಯಾಕಂದರೆ ನಾನು ಫಸ್ಟ್ ಟೈಮ್ ಮಾಡಿದಾಗ ಈ ಥರ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಬಂತು. ಅದರಲ್ಲೂ ಖಾರ ಬನ್ನು ಸಖತ್ತಾಗಿ ಬಂತು ಅಂತ ಹೇಳ್ಬೋದು. ಹಿಟ್ಟು ನೆನೆಸೋದ್ರಿಂದ ಹಿಡಿದು ಹಿಟ್ಟು ನಾದೋದ್ರಿಂದ ಹಿಡಿದು ಪ್ರತಿಯೊಂದು ಕೂಡ ಪ್ರೋಸೆಸ್ಸು ತುಂಬ ಚೆನ್ನಾಗೇ ಮಾಡಬೇಕಾಗುತ್ತೆ. ಬನ್ನಿ ಅದೇನಂತ ತೋರಿಸ್ಕೊಡ್ತೀನಿ. ಇಲ್ಲಿ ಒಂದು 1/4 ಕಪ್ ಆಗುವಷ್ಟು ಹಾಲು ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಆಗುವಷ್ಟು ಈಸ್ಟನ್ನು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಮೇಲುಗಡೆ ಅಂದರೆ 1 ಸ್ಪೂನ್ ಹಾಕಿಬಿಟ್ಟು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಅಷ್ಟೇ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ನೋಡ್ತಿರ್ಬೋದು, ಸಕ್ಕರೆನ ಇದ್ರ ಜೊತೆಗೆ ಸೇರಿಸ್ತಾ ಇದ್ದೀನಿ. ಇವಾಗ ಏನಪ್ಪ ಅಂತಂದರೆ, ಇದು ಚೆನ್ನಾಗಿ ಕಲಿಸ್ಬಿಟ್ಟು ಇಷ್ಟು ಹಾಲಲ್ಲಿ ನೆನೆಯೋದನ್ನು ನೆನೆಯಬೇಕಾಗತ್ತೆ. ಇದ್ರೊಳಗಡೆ ನೆಂದರೆ ತುಂಬ ಚೆನ್ನಾಗಿ ಹಿಟ್ಟು ಕೂಡ ಕರೆಕ್ಟಾಗಿ ಬರುತ್ತೆ. ಇಲ್ಲಿ ಈ ಥರ ಕಲಿಸ್ಬಿಟ್ಟು ಒಂದು ಕ್ಯಾಪ್ ಅಥವಾ ಮುಚ್ಚಳ ಮುಚ್ಚಿಬಿಟ್ಟು ಒಂದು 5 ನಿಮಿಷ 10 ನಿಮಿಷ ಆದರೆ ಒಂದು 5 ನಿಮಿಷ ಸಾಕಾಗುತ್ತೆ ಮಿನಿಮಮ್. ಏನಂದ್ರೂ ಒಂದು 5 ನಿಮಿಷ ಆದರೆ ಸಾಕಾಗುತ್ತೆ. ಸ್ವಲ್ಪ ಹೊತ್ತು ಬಿಟ್ಟು ನೋಡಿದರೆ ಈಸ್ಟ್ ಆಲ್ರೆಡಿ ಎಲ್ಲ ಕರಗಿತ್ತು ಮತ್ತು ಮೇಲ್ಗಡೆ ಬಬಲ್ಸ್ ಕೂಡ ಬಂದಿತ್ತು. ಇಲ್ಲಿ ನೋಡ್ತಾ ಇರ್ಬೋದು. ಇವಾಗ ಇನ್ನೊಂದು ಸರಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಇವಾಗ ನಾನೇನು ಈ ರೀತಿ ಕಲಸಿಟ್ಕೊಂಡಿದ್ದೀವಲ್ವ, ಇವಾಗ ನಾನು ಮೈದಾ ಹಿಟ್ಟಾದರೂ ತೊಗೋಬೋದು, ಗೋಧಿ ಹಿಟ್ಟಾದರೂ ತೊಗೋಬೋದು. ಎರಡರಲ್ಲಿ ಒಂದನ್ನು ತೊಗೋಬೋದು. ಓಕೆನಾ? ಗೋಧಿ ಹಿಟ್ಟು ತುಂಬ ಚೆನ್ನಾಗಿ ಬರುತ್ತೆ, ಮೈದಾ ಹಿಟ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಗೋಧಿ ಹಿಟ್ಟು ತೊಗೊಂಡಿಲ್ಲ, ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಸದ್ಯಕ್ಕೆ ಒಂದು ಬೌಲ್ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದ್ರದ್ದು ಹಿಟ್ಟು ಯಾವ ರೀತಿ ಇರಬೇಕಪ್ಪ ಅಂತಂದರೆ, ನಾವು ಹೋಳಿಗೆ ಮಾಡ್ತೀವಲ್ವ, ಕಣ್ಕ ಯಾವ ರೀತಿ ನಾದ್ಕೊಂಡಿರ್ತೀವಲ್ವ ಅದೇ ರೀತಿ ನಾದ್ಕೋಬೇಕಾಗುತ್ತೆ. ಬೇಡ. ಕೆಲವೊಬ್ರು ಏನಪ್ಪ ಅಂತಂದರೆ ಮೊಟ್ಟೆ ತಿನ್ನೋದಿಲ್ಲಲ್ವ, ಬ್ರೆಡ್ಡು ಅಂದ ತಕ್ಷಣ ಮೈಂಡಿಗೆ ಬರೋದೇ ಬ್ರೆಡ್, ಮೊಟ್ಟೆ ಹಾಕಿರ್ತಾರೆ ನಾನು ತಿನ್ನಲ್ಲ ಅಂತ ಹೇಳ್ತಾರೆ. ಬಟ್ ಇದೇ ರೀತಿ ನಾವು ಮನೇಲಿ ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಾಗುತ್ತೆ. ನಾವು ಮೊಟ್ಟೆ ಹಾಕದೇ ನಾವು ಮಾಡ್ಕೋಬೋದು ಅಂತ ಹೇಳ್ಬೋದು. ಇಲ್ಲಿ ಒಂದು ಬೌಲ್ ಹಾಕಿದ್ದೆ, ಅಂದರೆ ಹಿಟ್ಟನ್ನು ಒಂದು ಬೌಲಷ್ಟು ಹಾಕಿದ್ದೆ, ಮತ್ತು ಇನ್ನೂ ಸ್ವಲ್ಪ ಹಿಡಿತಾ ಇತ್ತು. ಅದಕ್ಕೋಸ್ಕರ ಇನ್ನೂ ಒಂದು ಬೌಲ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಗಟ್ಟಿ ಆಯಿತು ಅಂತಂದರೆ ಸ್ವಲ್ಪ ನೀರು ಅಥವಾ ಹಾಲನ್ನು ಮಿಕ್ಸ್ ಮಾಡಿಕೊಂಡು ಈ ರೀತಿ ತೆಳು ಮಾಡ್ಕೋಬೇಕಾಗುತ್ತೆ. ತೆಳು ಮಾಡ್ಕೊಂಡ್ವಿ ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಿರ್ಬೋದು, ನಾನು ಹೇಳಿದ್ದೆ ಅಲ್ವಾ, ಒಬ್ಬಟ್ಟಿಗೆ ಯಾವ ರೀತಿ ಮಾಡ್ಕೊತೀವಲ್ವ ಕಣ್ಕನ ಅದೇ ರೀತಿ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಇದು ಚೆನ್ನಾಗಿ ನೆನಿಬೇಕು. ನೆಂದರೆ ಒಂದು ರೀತಿ ಹೂ ಥರ ಹರಳುತ್ತೆ. ಹಿಟ್ಟು ಬಂದು ತುಂಬ ಚೆನ್ನಾಗಿ ನೆನ್ಕೊಳ್ಳುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಹಿಟ್ಟು ಕಲಸಿದ್ದೀವಲ್ವ, ಇವಾಗ ಜಸ್ಟ್ ಒಂದು ಸ್ವಲ್ಪ ಒಂದು ಕೈಯಿಂದ ಮಿಕ್ಸ್ ಮಾಡ್ಕೊಂಬಿಡೋಣ. ಈ ರೀತಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಫುಲ್ ಎಲ್ಲ ನೀಟಾಗಿ ಕವರ್ ಆಗುತ್ತೆ ಹಿಟ್ಟು. ನೋಡ್ತಾ ಇರ್ಬೋದು, ಈ ರೀತಿ ಮಾಡ್ಕೊಂಡಿವಲ್ವ. ಇವಾಗ ಹಿಟ್ಟೆಲ್ಲ ಕಲಸಿದ್ದಾಯಿತು. ಇವಾಗ ಮೇಲ್ಗಡೆ ನಮಗೆ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು, ಯಾವುದಾದ್ರೂ ಆಯಿಲು, ನಾವು ಫುಡ್ ಆಯಿಲ್ ಯೂಸ್ ಮಾಡ್ತೀವಲ್ಲ ಮನೆಯಲ್ಲಿ, ಆ ಆಯಿಲನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮುಚ್ಚಳ ಮುಚ್ಚಿಬಿಟ್ವಿ ಅಂತಂದರೆ ಹಿಟ್ಟು ಡಬಲ್ ಆಗುತ್ತೆ. ಇವಾಗ ಇಷ್ಟಿದೆ ಅಲ್ವಾ, ಇದು ಬೌಲ್ ತುಂಬ ಆಗುತ್ತೆ ಹಿಟ್ಟು ಅನ್ನೋದು. ನೀವು ಸ್ಟಾರ್ಟಿಂಗ್ ನೋಡ್ಕೊಂಬಂದ್ರಿ ಅಂತ ಅನ್ಕೋತೀನಿ. ಆ ರೀತಿ ಆಗುತ್ತೆ, ಹಿಟ್ಟು ಡಬಲ್ ಆಗುತ್ತೆ. ಈಸ್ಟ್ ಹಾಕಿರೋದ್ರಿಂದ ಡಬಲ್ ಈಸ್ಟು ಅಂತ ಹೇಳ್ತಾರಲ್ವ, ಅದೇ ರೀತಿ ಡಬಲ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು, ಹಿಟ್ಟು ಅಳ್ಳಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಬ್ಬ. ಈಸ್ಟ್ ಹಾಕೋದ್ರಿಂದ ಎಷ್ಟೊಂದು ಇದಿದೆ ನೋಡಿ ಅಂತ ಅಂದ್ಕೊಂಡೆ ನಾನು. ಯಾಕಂದರೆ ನಾನು ಫಸ್ಟ್ ಟೈಮ್ ಮಾಡೋದ್ರಿಂದ ಈಸ್ಟ್ ಕೂಡ ಆದ್ರೂ ಅಷ್ಟೇ, ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಈಸ್ಟ್ ಬಳಸಿ ಅಡುಗೆನ. ಈ ರೀತಿ ಬ್ರೆಡ್ ಮಾಡೋದು ಕೂಡ ಫಸ್ಟ್ ಟೈಮು. ಬಟ್ ಎಲ್ಲೋ ಒಂಥರ ಮಿಸ್ಟೇಕ್ ಅನಿಸ್ತದೆ. ಏನೋ ನಾನು ಆಗುತ್ತಾ ಇಲ್ಲ ಬರುತ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಫಸ್ಟ್ ಟೈಮ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬಂತು. ರಿಪೀಟ್ ಮಾಡ್ಕೋಬೋದು ಅಂತ ಅನ್ನಿಸ್ತು ನನ್ನ ಮನೇಲೆ. ಇವಾಗ ಈ ರೀತಿ ಆಯ್ತಲ್ವ ಹಿಟ್ಟು, ಒಂದೇನಾದರೂ ಕ್ಯಾಪನ್ನು ಮುಚ್ಚಿಬಿಡೋಣ. ಸ್ವಲ್ಪ ದಪ್ಪಂದು ಮುಚ್ಚಬೇಕಾಯಿತು. ನಾನು ತೆಳ್ಳಂದು ಮುಚ್ಚಿದೆ. ಅದು ಏನಪ್ಪ ಅಂತಂದರೆ, ದಪ್ಪಂದು ಮುಚ್ಚೋದ್ರಿಂದ ಬೇಗ ಹರಳುತ್ತೆ ಹಿಟ್ಟು. ಈ ರೀತಿ ಗಾಳಿ ಹೋಗ್ದೇ ಇಡಬೇಕಾಗತ್ತೆ. ಇಲ್ಲಿ ಈ ರೀತಿ ಮುಚ್ಚಿದೆ ನಾನು. ನೋಡ್ತಿರ್ಬೋದು ಯಾವ ರೀತಿ ಬಂತು ಅಂತ. ಮಿನಿಮಮ್ 40ರಿಂದ 50 ನಿಮಿಷ ನಾನು ಹಿಟ್ಟನ್ನು ನೆನಲಿಕ್ಕೆ ಬಿಟ್ಟಿದ್ದೆ. ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ. ಎಷ್ಟು ಚೆನ್ನಾಗಿ ಉಬ್ಬಿಕೊಂಡು ಬಂದಿದೆ ಹಿಟ್ಟು ಅಂತಂದ್ಬಿಟ್ಟು, ತುಂಬ ಚೆನ್ನಾಗಿ ಹಿಟ್ಟು ಉಬ್ಕೊಂಡು ಬಂದಿದೆ. ನೋಡಿದ್ರಲ್ವ. ಇವಾಗ ಹಿಟ್ಟನ್ನು ನೀಟಾಗಿ ಒಂದು ಮಣೆ ಮೇಲೆ ಹಾಕ್ಕೊಂಡು ಸ್ವಲ್ಪ ಕೈಗೆಲ್ಲ ಎಣ್ಣೆ ಹಚ್ಕೊಂಡು ಹಿಟ್ಟೆಲ್ಲ ಒಂದು ಕಡೆ ಬಿಡಿಸ್ಕೊಂಡು ಈ ರೀತಿ ದುಂಡು ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ಎಲ್ಲ ಒಂದು ಕಡೆ ಸೇರಿಕೊಳ್ಳುತ್ತೆ. ಇವಾಗ ಇದನ್ನು
ನಾನು ಹೇಳ್ದಂಗೆ ಹಿಟ್ಟು ಯಾವ ರೀತಿ ಬಂದಿದೆ ಅಂದರೆ ಹೋಳಿಗೆ ಮಾಡಲಿಕ್ಕೆ ನಾವು ರೆಡಿ ಮಾಡ್ಕೊತೀವಲ್ವ ಕಣಕ, ಅದೇ ರೀತಿ ಬಂದಿದೆ. ಇವಾಗ ತುಂಬ ಚೆನ್ನಾಗಿ ಉಬ್ಬಿಕೊಂಡು ಬಂದಿದೆ. ಇದರಲ್ಲಿ ಮಿನಿಮಮ್ ಒಂದು 4ರಿಂದ 5 ಬನ್ಸ್ ಆಗ್ಬೋದು. ಅಂದರೆ ನಾವು ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಚಿಕ್ಕ ಮಾಡಿದರೆ ಜಾಸ್ತಿ ಆಗುತ್ತೆ, ದೊಡ್ಡದು ಮಾಡಿದರೆ ಒಂದು ಕಮ್ಮಿ ಆಗುತ್ತೆ ಅಷ್ಟೇ. ಇವಾಗ ಹಿಟ್ಟು ಈ ರೀತಿ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಸ್ವಲ್ಪ ಒಂದು ಮಣೆ ಮೇಲೆ ಈ ರೀತಿ ಹಿಟ್ಟನ್ನು ಉದುರಿಸ್ಕೊಂಡಾದ್ಮೇಲೆ ಹಿಟ್ಟೆಲ್ಲ ಮಾಡ್ಕೊಂಡಿದ್ವಲ್ವ, ಈ ರೀತಿ ಕಾಣಿಸ್ತದಲ್ವ, ಹಿಟ್ಟು ಪೂರ್ತಿ ಫುಲ್ ಹಳ್ಕೊಂಡು ಈ ರೀತಿ ಬಂದಿದೆ. ಒಂದು 40ರಿಂದ 50 ನಿಮಿಷಗಳ ಕಾಲ ಇಟ್ಟಿದ್ದೆ ನಾನು. ಈ ರೀತಿ ದುಂಡಗೆಲ್ಲ ಮಾಡಿಕೊಂಡು ನಮ್ಗೆ ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೋಬೋದು. ರೌಂಡ್ ಶೇಪಲ್ಲಾದರೂ ಮಾಡ್ಕೋಬೋದು, ಚಪಾತಿ ಥರ ಸ್ವಲ್ಪ ದೊಡ್ಡದಾಗಿ ಮಾಡ್ಕೋಬೋದು, ಇಲ್ಲ ಬನ್ಸ್ ರೀತಿ ದುಂಡು ಮಾಡ್ಕೊಂಡು ಇಟ್ಕೊಂಡು ಹವೆನಲ್ಲಿ ಬೇಯಿಸ್ಕೋಬೋದು. ನಾನೇನು ಮಾಡಿದೆ ಅಂತಂದರೆ ತವಾದ ಮೇಲೆ ಹಾಕಿಬಿಟ್ಟು ನಾನು ಬೇಯಿಸ್ಕೊಂಡೆ. ತುಂಬ ಚೆನ್ನಾಗಿ ಬಂತು, ಬೇಗನೆ ಆಗುತ್ತೆ. ತವಾದ ಮೇಲೆ ಬೇಯಿಸ್ಕೊಳ್ಳೋದ್ರಿಂದ ತುಂಬ ಬೇಗ ಆಗುತ್ತೆ. ಅಂದರೆ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿರ್ತೀವಲ್ವ, ತುಂಬ ಬೇಗ ಆಗುತ್ತೆ. ಇದೇ ರೀತಿ ಆದರೂ ಒಂದು ಮಾಡ್ಕೊಂಡ್ರೂ ಓಕೆ, ನೀವು ಯಾವ ರೀತಿ ಮಾಡ್ಕೊಂಡ್ರಿ ಅಂದರೂ ಓಕೆ. ಬಟ್ ಇಲ್ಲಿ ಸ್ಲಿಮ್ಮಲ್ಲಿ ಇಟ್ಕೊಂಡು ನಾವು ಬೇಯಿಸ್ಕೊಳ್ಳೋದ್ರಿಂದ ಕಲರಾಗಿ ಬರುತ್ತೆ ಮತ್ತು ಒಳಗಡೆ ಇರುವಂಥ ಹಿಟ್ಟೆಲ್ಲ ಚೆನ್ನಾಗಿ ಬೇಯುತ್ತೆ. ಈ ರೀತಿ ಮಾಡಿಕೊಂಡು ಒಂದು ಲಟಣಿಕೆಯಿಂದ ಈ ರೀತಿ ಉದ್ಕೊಂಡು ಇಷ್ಟೇ ಮಾಡಿಕೊಂಡ್ರು ಓಕೆನಾ. ನಾನು ಇಲ್ಲಿ ಚಿಕ್ಕದಾಗಿ ಮಾಡ್ಕೊಂಡೆ ಅಲ್ವಾ, ಇದೇ ರೀತಿ ಮಾಡಿಕೊಂಡ್ರು ಓಕೆ, ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹುಬ್ಕೊಂಡು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ನಾನು ಮಾಡ್ಕೊಂಡಿದ್ದು ಸ್ವಲ್ಪ ತೆಳುವಾಗಿ, ಬಟ್ ಅದು ಹುಬ್ಕೊಂಡಿದ್ದು ಒಳಗಡೆ ಒಂದು ರೀತಿ ಬಲೂನ್ ಥರ ಹುಬ್ಕೊಂಡಿತ್ತು, ತುಂಬ ಚೆನ್ನಾಗಿ ಬಂತು. ಪದ್ರ ರೀತಿ ಒಂದು ರೀತಿ ಎಲ್ಲ ಡಿಟೋ ಬನ್ ಯಾವ ರೀತಿ ಇರುತ್ತೋ ಎಲ್ಲ ಅದೇ ರೀತಿ ಬರುತ್ತೆ. ಯಾಕಂದರೆ ನಾವು ಮಾಡ್ತಿರೋದು ಬನ್ ಅಲ್ವಾ, ಅದಕ್ಕೋಸ್ಕರ. ಏನಂದರೆ ನಾನು ಸ್ವಲ್ಪ ತೆಳು ಮಾಡಿಕೊಂಡೆ, ಅದು ಬನ್ಸ್ ಎಲ್ಲ ದುಂಡಗಾಗಿ ದಪ್ಪಾಗಿರುತ್ತೆ ಅಷ್ಟೇ. ಕಾಣಿಸ್ತಾ ಇದೆಯಲ್ವ, ಕಲರ್ಫುಲ್ಲಾಗಿ ತುಂಬ ಚೆನ್ನಾಗೇ ಬಂತು. ಇದಕ್ಕೆ ನಾನು ಸ್ವಲ್ಪ ಆಯಿಲನ್ನು ಹಚ್ಚಿಬಿಟ್ಟು ಸ್ವಲ್ಪ ಲೈಟಾಗಿ ಖಾರನ ಉದುರಿಸ್ಕೊತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಖಾರವಾಗಿ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಓಕೆ ಸ್ನೇಹಿತರೆ, ಈ ಒಂದು ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡ್ತಾ ಇರ್ಬೋದು ಮಿಡ್ಲ್ ಯಾವ ರೀತಿ ಉಬ್ಕೊಂಡು ಬರ್ತಾಯಿದೆ ಅಂತ. ಎಷ್ಟು ದಪ್ಪನೂ ಆಯಿತು ಅಲ್ವಾ, ತೆಳುವಾಗಿದ್ದು ಸ್ವಲ್ಪ ದಪ್ಪನೂ ಆಯಿತು. ಎಲ್ಲ ನೀಟಾಗಿ ಪ್ರೆಸ್ ಮಾಡಿಕೊಂಡು ಉಬ್ಬಿಸ್ಕೊಂಡು ತೆಗೆದೆ ನಾನು. ಸ್ವಲ್ಪ ದಪ್ಪ ಮಾಡ್ಕೊಂಡಿದ್ರೆ ಇನ್ನೂ ಉಬ್ಕೊತಾ ಇತ್ತು, ಬಟ್ ನಾನು ಸ್ವಲ್ಪ ತೆಳುವಾಗಿ ಮಾಡಿಕೊಂಡೆ ಅಷ್ಟೇ. ಇವಾಗ ಇದು ಕಂಪ್ಲೀಟಾಗಿ ಬೆಂದಿದೆ, ಕಾಣಿಸ್ತಾ ಇದೆಯಲ್ವಾ. ಎಲ್ಲ ರೀತಿ ಟರ್ನ್ ಮಾಡಿಕೊಂಡು ನೀಟಾಗಿ ಪ್ರೆಸ್ ಮಾಡಿಕೊಂಡು ನಾನು ಬೇಯಿಸ್ಕೊತಾ ಇದ್ದೀನಿ. ಯಾಕಂದರೆ ಇದು ಮೈದಾ ಹಿಟ್ಟಲ್ವಾ, ಚೆನ್ನಾಗಿ ಬೇಯಬೇಕು. ಅದಕ್ಕೋಸ್ಕರ ಸ್ವಲ್ಪ ಉರಿನ ಕಡಿಮೆದಲ್ಲೇ ಇಟ್ಕೊಂಡು ನೀವು ಬೇಯಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗೇ ಬರುತ್ತೆ. ಇಲ್ಲಿ ನೆಕ್ಸ್ಟ್ ಇನ್ನೊಂದು ಕೂಡ ಬೇಯಿಸ್ಕೊತಾ ಇದ್ದೀನಿ. ಇದು ಮಾತ್ರ ಸಖತ್ತಾಗೆ ಬಂತು. ಮಾಡಿದ್ದು ಸ್ವಲ್ಪ ತೆಳುವಾಗೆ, ಅಂದರೆ ನಾವು ಒಂದು ಬೇಯಿಸಿ ತೆಗೆದ್ವಿ ಅಂದ್ಕೊಳ್ಳಿ, ಕೆಳಗಡೆ ಇರುವಂಥ ಹಿಟ್ಟು ಇನ್ನೂ ತುಂಬ ಚೆನ್ನಾಗಿ ನೆನ್ಕೊಂಡು ಉಬ್ಕೊಂಡು ಬರ್ತಾ ಇರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ದಪ್ಪ ಬಂತು ಅಂತ. ನೋಡೋದಲ್ವಾ ಸ್ನೇಹಿತರೆ ಯಾವ ರೀತಿ ಮಾಡೋದು ಬನ್ಸು ಅಂತ ಅಂದ್ಬಿಟ್ಟು. ಈ ರೀತಿ ನನಗೆ ಆಗಿರೋದು 4 ಆಯಿತು. ಒಂದು ಹಿಟ್ಟಲ್ಲಿ 4 ಬನ್ಸನ್ನು ಮಾಡಿದೆ. ಕಾಣಿಸ್ತಿದೆಯಲ್ವಾ ಯಾವ ರೀತಿ ಉಬ್ಕೊತಾ ಇದೆ ಅಂತ. ಹಿಂಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ, ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ಪ್ರತಿಯೊಂದು ವಿಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಅಚ್ಕಾರ್ ಪುಡಿನ ಉದುರಿಸ್ಕೊಂಡು, ಅಂದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ಖಾರ ಬಂದ ರೀತಿ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಮೇಲ್ಗಡೆ ಡೈರೆಕ್ಟಾಗಿ ಹಂಗೆ ತಿನ್ನಲಿಕ್ಕೆ ತುಂಬ ಈಸಿ ಆಗುತ್ತೆ ಅಂತಂದ್ಬಿಟ್ಟು ನಾನೇನು ಮಾಡಿದೆ, ಸ್ವಲ್ಪ ಅಚ್ಕಾರ್ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಅಂದರೆ ಎಲ್ಲ ಬೇಯಿಸ್ಕೊಂಡು ಒಂದು ಕಡೆ ತೆಗೆದು ಆದಮೇಲೆ ನಾನು ಅಚ್ಕಾರ್ ಪುಡಿನ ಹಾಕ್ಕೊಂಡಿದ್ದು. ಆಲ್ರೆಡಿ ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಶುಗರ್ ಕೂಡ ಹಾಕಿದ್ದೀನಿ. ಖಾರ ಉಪ್ಪು ಮತ್ತು ಶುಗರ್ ಕೂಡ ಇರುತ್ತೆ ಅಲ್ವ, ತುಂಬ ಚೆನ್ನಾಗೇ ಬರುತ್ತೆ. ನೋಡಿದೆ ಅಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಉಬ್ಕೊಂಡು ಅಂತ. ಕಂಪ್ಲೀಟಾಗಿ 4 ಬನ್ಸು ರೆಡಿ ಆಯಿತು. ಎಷ್ಟು ದಪ್ಪ ಆಗಿದೆ ನೋಡ್ತಾ ಇರ್ಬೋದು, ಎಷ್ಟು ಉಬ್ಕೊಂಡು ಬಂದಿದೆ ಅಂತ. ಥ್ಯಾಂಕ್ ಯು ಸ್ನೇಹಿತರೆ. ಸ್ವಲ್ಪ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಒಳಗಡೆ ಯಾವ ರೀತಿ ಬಂದಿದೆ ಅಂತ. ಪದರವಾಗಿ ತುಂಬ ಚೆನ್ನಾಗೇ ಬಂದಿದೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಯಿತು. ನೀನು ಇದೇ ರೀತಿ ಮಾಡ್ಬೋದಲ್ವ ಮನೇಲಿ, ಸುಮ್ಮನೆ ಅಲ್ಲಿ ಇಲ್ಲಿ ತಂದು ತಿನ್ನೋದಕ್ಕಿಂತ ಅಂತ ಅಂತಾರೆ ಮಕ್ಕಳೆಲ್ಲ.